ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಸ್. ಇವತ್ತಿನ ವಿಡಿಯೋದಲ್ಲಿ 3rd ಮೇ ಇಂದ ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ಬಂದಿದೆ, ಇಂಪಾರ್ಟೆಂಟ್ ಆರ್ಟಿಕಲ್ಸ್, ನಮ್ಗೆ PSI ಆಗಿರ್ಬೋದು, FDA, SDA ಈ ರೀತಿಯಾದಂತಹ ಎಕ್ಸಾಮ್ಸ್ ಗಳಿಗೆ ಕರೆಂಟ್ ಅಫೇರ್ಸ್ ಅನ್ನ ಲಿಂಕ್ ಮಾಡಿ ಯಾವ ರೀತಿಯಾದಂತಹ ಕ್ವಶನ್ಸ್ ಗಳನ್ನ ಅರೈಸ್ ಮಾಡ್ತಾರೆ ಆ ಟಾಪಿಕ್ಸ್ ಗಳನ್ನ ತಗೊಂಡು 3ನೇ ತಾರೀಕು ಮೇ ಮಂತ್ ಅಲ್ಲಿ ಕವರ್ ಆಗಿರುವಂತಹ ಕಾನ್ಸೆಪ್ಟ್ ಗಳನ್ನ ನೋಡ್ಕೊಳ್ತಾ ಹೋಗೋಣ. ಇದರಲ್ಲಿ ಯಾವ್ದೆಲ್ಲ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಕವರ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಂತರ ಮೌಂಟ್ ಡುಕೋನೋ ಎರಪ್ಷನ್. ಸೊ ನಿಮ್ಗೆ ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ಅಲ್ಲಿ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆದಾಗ ವಾಲ್ಕ್ಯಾನಿಕ್ ಎರಪ್ಷನ್ಸ್ ರಿಲೇಟೆಡ್ ಎಕ್ಸಾಮ್ಸ್ ಗಳು ಕ್ವಶನ್ಸ್ ಗಳು ಅರೈಸ್ ಆಗ್ತಿರೋದ್ರಿಂದ ಈ ಕಾನ್ಸೆಪ್ಟ್ ಅನ್ನ ನೋಡ್ಬೇಕಾಗತ್ತೆ. ನಂತರ ವೇಟ್ಲಿ ಅವಾರ್ಡ್ ಈಗ ಬಂದಿದೆ ಅಲ್ಲ, ವೇಟ್ಲಿ ಅವಾರ್ಡ್, ಅದ್ರ ಬಗ್ಗೆ ಯಾರಿಗೆ ಅವಾರ್ಡ್ ಬಂದಿದೆ, ಯಾತಕ್ಕೆ ಅವಾರ್ಡ್ ಬಂದಿದೆ ಅಂಡ್ ಹೇಗೆ ಇದನ್ನ ಕೊಡ್ಲಾಗತ್ತೆ, ಯಾರು ಕೊಡ್ಲಾಗತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ನಂತರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಲೀಸ್ ಮಾಡಿರುವಂತಹ ರಿಪೋರ್ಟ್ ಹೆಪಟೈಟಿಸ್ ಡಿಸೀಸ್ ನ ಬಗ್ಗೆ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಸೊ ಆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಭಾರತ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳಿ ಕೂಡ ನೋಡ್ಕೊಳ್ಳೋಣ. ನಂತರ ಸ್ಯಾಶೆಟ್ ಸೆಲ್ ಬ್ರಾಡ್ಕಾಸ್ಟ್ ಸಿಸ್ಟಮ್, ಇದು ಭಾರತದ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಿರುವಂತದ್ದು. ಇದರ ಬಗ್ಗೆ ಕೂಡ ನೋಡ್ಬಿಟ್ಟು ಇದರ ರಿಲೇಟೆಡ್ ಅಂದ್ರೆ ಡಿಸಾಸ್ಟರ್ಸ್ ರಿಲೇಟೆಡ್ ಬೇರೆ ಯಾವ್ಯಾವ ರೀತಿಯಾದಂತಹ ಆಪ್ಸ್ ಗಳನ್ನ ಭಾರತದಲ್ಲಿ ಡೆವಲಪ್ ಮಾಡಲಾಗಿದೆ ಅಂತ ಕೂಡ ನೋಡ್ಕೊಳ್ಳೋಣ. ಈಗ ಉಡಾವಣೆ ಮಾಡಿದಂತಹ ದೃಷ್ಟಿ ಮಿಷನ್ ಅಥವಾ ಮಿಷನ್ ದೃಷ್ಟಿ ಬಗ್ಗೆ ಕೂಡ ನೋಡ್ಕೊಳ್ಳೋಣ. ಯಾರು ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಅಂದ್ರೆ ಯಾರು ಇದನ್ನ ಉಡಾವಣೆ ಮಾಡಿದ್ರು, ಪ್ರೈವೇಟ್ ಸೆಕ್ಟರ್ಗೆ ಭಾರತ ಹೇಗೆ ಪಬ್ಲಿಕ್ ಸೆಕ್ಟರ್ ಇಂದ ಪ್ರೈವೇಟ್ ಸೆಕ್ಟರ್ ಕಡೆಗೆ ಮೂವ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನೋಡ್ಕೊಳ್ಳೋಣ. ಸೊ ಇದಿಷ್ಟು 5 ಟಾಪಿಕ್ ಗಳು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದರ ಮೇಲೆ ಕ್ವಶನ್ಸ್ ಗಳು ಅರೈಸ್ ಆಗುತ್ತೆ. ಮೊದಲನೇದಾಗಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್. ಸೊ ಏನಿದು ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್? ಮೊದಲಿಗೆ ವೈ ಇಟ್ ಇಸ್ ಇನ್ ನ್ಯೂಸ್, ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕಿನ 329 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಎಕೋ ಸೆನ್ಸಿಟಿವ್ ಏರಿಯಾಸ್ ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಮಾಡಲಾಗ್ತಿದೆ. ಸೊ ಎಕ್ಸಾಮ್ ಅಲ್ಲಿ ನಮ್ಗೆ ವಾಟ್ ಇಸ್ ಎಕೋ ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ವೈ? ಬಿಕಾಸ್ ಎನ್ವಿರಾನ್ಮೆಂಟ್ ಅಲ್ಲಿ ನಮ್ಗೆ ಸ್ಟೇಟ್ಮೆಂಟ್ ವೈಸ್ ಜಾಸ್ತಿ ಕೇಳೋದಕ್ಕಿಂತ ಪ್ಯಾಟರ್ನ್ಸ್ ಗಳನ್ನ ನೋಡ್ಕೊಳ್ತಾ ಬಂದ್ರೆ ಡೈರೆಕ್ಟ್ ಡೆಫಿನೇಷನ್ಸ್ ಗಳನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ವಾಟ್ ಇಸ್ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ನೋಡ್ಕೊಳ್ಳೋಣ. ನಂತರ ಯಾರು ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾನ ತಗೋಬರಲಾಗಿದೆ, ಯಾವ ಆಕ್ಟಿನ ಅಡಿಯಲ್ಲಿ ತಗೊಂಡ್ಬರ್ತಾರೆ ಅಂತ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದನ್ನ ನೋಡಿ ನಂತರ ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್ ಬಗ್ಗೆ ನೋಡ್ಕೊಳ್ಳೋಣ. ಮೊದಲಿಗೆ ವಾಟ್ ಇಸ್ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ? ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾಸ್ ಅಂತ ಹೇಳಿದ್ರೆ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ ಏರಿಯಾ ವಿಚ್ ಇಸ್ ಸೆನ್ಸಿಟಿವ್. ಯಾವ ಏರಿಯಾ ತುಂಬಾನೇ ಸೆನ್ಸಿಟಿವ್ ಇರುತ್ತೆ ಅಲ್ವಾ, ಅದನ್ನ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ವಿತ್ ಇನ್ 10 ಕಿಲೋಮೀಟರ್ಸ್ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಇದರ ಸುತ್ತಮುತ್ತ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾಸ್ ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಸೊ ಯಾತಕ್ಕೋಸ್ಕರ ಸೆನ್ಸಿಟಿವ್ ಝೋನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಒಳಗಡೆ ಇರುವಂತಹ ಅಂದ್ರೆ ಇನ್ಸಿಟು ಕನ್ಸರ್ವೇಷನ್ ಅಡಿಯಲ್ಲಿ ಕನ್ಸರ್ವೇಷನ್ ಮಾಡ್ತಿರುವಂತಹ ಸ್ಪೀಸೀಸ್ ಗಳಿಗೆ ಯಾವುದೇ ರೀತಿಯಾದಂತಹ ಥ್ರೆಟ್ ಆಗಬಾರ್ದು ಅಂತ ಈ ಒಂದು ಇನಿಷಿಯೇಟಿವ್ ನ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟಲ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ತರಲಾಗಿದೆ. ನಂತರ ಎನ್ವಿರಾನ್ಮೆಂಟ್ ಅಲ್ಲಿ ಡೈರೆಕ್ಟ್ ಅಲ್ಲಿ ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಅದೇ ತರ ಇತ್ತೀಚೆಗೆ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ಅಡಿಯಲ್ಲಿ ಯಾವ್ದೆಲ್ಲ ಆರ್ಟಿಕಲ್ಸ್ ನ ಅಥವಾ ಯಾವ್ದೆಲ್ಲ ಬಾಡೀಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅದೇ ತರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂಡರ್ ಅಲ್ಲಿ ಏನೆಲ್ಲ ತಗೊಂಡ್ಬಂದಿದೀವಿ ಅಂತ ಕೂಡ ಕೇಳ್ತಾರೆ. ಬಟ್ ಈಗ ಕರೆಂಟ್ ಅಫೇರ್ಸ್ ಅಲ್ಲಿ ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ ಅಥವಾ ಇದನ್ನ ಎಕಾಲಜಿಕಲಿ ಫ್ರಾಜಿಲ್ ಏರಿಯಾ ಅಂತ ಕೂಡ ಕರೀತಾರೆ, ಸೂಕ್ಷ್ಮ ವಲಯಗಳು ಅಂತ ಹೇಳಿ ಕನ್ನಡದಲ್ಲಿ ಕರೀತೀವಿ. ಸೊ ಈ ಸೂಕ್ಷ್ಮ ವಲಯಗಳನ್ನ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ನ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗ್ತದೆ. ಸೊ ಇದರಲ್ಲಿ ಪ್ರಾಹಿಬಿಟೆಡ್ ಏರಿಯಾ ಹಾಗೆ ಪರ್ಮಿಸಬಲ್ ಏರಿಯಾ ಅಂತ ಹೇಳ್ಬಿಟ್ಟು ಕೂಡ ತರಲಾಗುತ್ತೆ.
ಸೊ ವಾಟ್ ಇಸ್ ಪ್ರಾಹಿಬಿಟೆಡ್ ಏರಿಯಾ ಅಥವಾ ಪ್ರಾಹಿಬಿಟೆಡ್ ಆಕ್ಟಿವಿಟೀಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾಸ್ ಅಲ್ಲಿ ಎಕಾಲಜಿಗೆ ಥ್ರೆಟ್ ಆಗುವಂತಹ ಅಥವಾ ಫಾರೆಸ್ಟ್ ಗೆ ಥ್ರೆಟ್ ಆಗುವಂತಹ ಆಕ್ಟಿವಿಟೀಸ್ ಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿರುತ್ತೆ. ಕಮರ್ಷಿಯಲ್ ಮೈನಿಂಗ್ ಆಕ್ಟಿವಿಟೀಸ್ ಆಗಿರ್ಬೋದು, ಸಾ ಮಿಲ್ಸ್ ಗಳಾಗಿರ್ಬಹುದು ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಗಳಾಗಿರ್ಬೋದು, ಇದನ್ನ ಬ್ಯಾನ್ ಮಾಡಲಾಗಿರುತ್ತೆ. ನೆಕ್ಸ್ಟ್ ಪರ್ಮಿಟೆಡ್ ಅಥವಾ ಪರ್ಮಿಸಬಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ, ಎಕಾಲಜಿಗೆ ಅಥವಾ ಎನ್ವಿರಾನ್ಮೆಂಟ್ ಗೆ ಅಥವಾ ಅಲ್ಲಿರುವಂತಹ ಸ್ಪೀಸೀಸ್ ಗಳಿಗೆ ಥ್ರೆಟ್ ಆಗದೆ ಇರುವಂತಹ ಆಕ್ಟಿವಿಟೀಸ್ ಗಳನ್ನ ಅಲೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂದ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನ ಪ್ರಮೋಟ್ ಮಾಡೋದಾಗಿರಬಹುದು ಅಥವಾ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಗಳನ್ನ ತರೋದು, ಈ ರೀತಿಯಾದಂತಹ ಆಕ್ಟಿವಿಟೀಸ್ ಗಳನ್ನ ಪರ್ಮಿಸಬಲ್ ಆಕ್ಟಿವಿಟೀಸ್ ಅಂತ ಹೇಳ್ಬಿಟ್ಟು ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾಸ್ ಅಲ್ಲಿ ಅಲೋ ಮಾಡಲಾಗುತ್ತೆ. ಸೊ ಇದು ಈ ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕಿನ ಬ್ಯಾಕ್ ಗ್ರೌಂಡ್. ಸೊ ಈಗ ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು, ಅಂಡ್ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಂದ್ರೆ ಏನು ಅಂತ ಕೂಡ ಗೊತ್ತಾಯ್ತು. ನೌ ವಿಲ್ ಸಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂಡ್ ಇದ್ರದ್ದು ಜಿಯೋಗ್ರಫಿ ಹೇಗೆ ಅಂತ ನೋಡ್ಕೊಳ್ಳೋಣ. ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಬಂದ್ಬಿಟ್ಟು ಹಿಮಾಚಲ್ ಪ್ರದೇಶಲ್ಲಿದೆ. ಹಿಮಾಚಲ್ ಪ್ರದೇಶಿನ ಕುಲ್ಲು ಡಿಸ್ಟಿಕ್ ಅಲ್ಲಿ ನಾವ್ ಇದನ್ನ ಕಾಣಬಹುದಾಗತ್ತೆ. ಸೊ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಇರುವಂತಹ ವ್ಯಾಲೀಸ್ ಗಳನ್ನ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಯಾವ್ಯಾವ ವ್ಯಾಲಿಗಳನ್ನ ನಾವಿಲ್ಲಿ ನೋಡಬಹುದಾಗುತ್ತೆ ಅಂದ್ರೆ, ತೀರ್ಥನ್ ವ್ಯಾಲಿ, ಸೈನಜ್ ವ್ಯಾಲಿ, ಪಾರ್ವತಿ ವ್ಯಾಲಿ, ಜಿವಾನಲ್ ವ್ಯಾಲಿ, ಈ ರೀತಿಯಾದಂತಹ ಇಂಪಾರ್ಟೆಂಟ್ 4 ವ್ಯಾಲೀಸ್ ಗಳನ್ನ ನಾವು ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಾಣಬಹುದಾಗತ್ತೆ. ಜೊತೆಗೆ ಬರೀ ವ್ಯಾಲೀಸ್ ಅಷ್ಟೇ ಅಲ್ಲ, ಈ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕಿನ ಅಡ್ಜಸೆಂಟ್ ಏರಿಯಾಸ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ ಆಗಿರಬಹುದು, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆಗಿರಬಹುದು, ಇದನ್ನು ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಅಡ್ಜಸೆಂಟ್ ಅಲ್ಲಿ ಯಾವ್ದೆಲ್ಲ ನ್ಯಾಷನಲ್ ಪಾರ್ಕ್ ಇರುತ್ತೆ ಅಂತ ಹೇಳಿದ್ರೆ, ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್. ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ನ ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್ ನ ಅಡ್ಜಸೆಂಟ್ ಅಲ್ಲಿ ನೋಡಬಹುದಾಗುತ್ತೆ. ಜೊತೆಗೆ ರುಪಿ ಬಾಬಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ರುಪಿ ಬಾಬಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಜೀವ ತೀರ್ಥನ್ ಅಂಡ್ ಸೈನಜ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಈ ರೀತಿಯಾದಂತಹ 3 ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, 2 ನ್ಯಾಷನಲ್ ಪಾರ್ಕ್ ಒಂದನ್ನ ನಾವು ಅಡ್ಜಸೆಂಟ್ ಅಂದ್ರೆ ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕಿನ ಅಕ್ಕಪಕ್ಕದಲ್ಲಿ ಕಾಣಬಹುದಾಗುತ್ತೆ. ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್ ತುಂಬಾ ಇಂಪಾರ್ಟೆಂಟ್. ವೈ? ಬಿಕಾಸ್ 2014ರಲ್ಲಿ ಇದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಯುನೆಸ್ಕೋ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ 2014ರಲ್ಲಿ. ಅಂಡ್ ಇದರ ವೆಜಿಟೇಷನ್ ಅನ್ನು ನೋಡ್ಕೊಂಡ್ರೆ ಇಲ್ಲಿ ನಾವು ಕೋನಿಫೆರಸ್ ಟ್ರೀಸ್ ಗಳನ್ನ ಕಾಣಬಹುದಾಗುತ್ತೆ. ಕೋನಿಫೆರಸ್ ಟ್ರೀಸ್ ಇಲ್ಲಿ ಇರೋದ್ರಿಂದ ಎವರ್ಗ್ರೀನ್ ಕೋನಿಫೆರಸ್ ಟ್ರೀಸ್ ಗಳನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಸೊ ಇದಿಷ್ಟು ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕಿನ ಬಗ್ಗೆ. ಸೊ ಈ ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕಿನ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್. ಫಸ್ಟ್ ಸ್ಟೇಟ್ಮೆಂಟ್, ಇಟ್ ಕಂಪ್ರೈಸಸ್ ತೀರ್ಥನ್, ಸೈನಜ್, ಪಾರ್ವತಿ, ಜಿವಾನಲ್ ವ್ಯಾಲೀಸ್. ಸೊ ನಾವಿಲ್ಲಿ ನೋಡ್ಕೊಂಡ್ವಿ, ಕರೆಕ್ಟ್ ಅಲ್ವಾ? ಈ ರೀತಿಯಾದಂತಹ ವ್ಯಾಲೀಸ್ ಗಳನ್ನ ಇಲ್ಲಿ ಕಾಣಬಹುದಾಗತ್ತೆ ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಇಟ್ ಶೇರ್ಸ್ ಇಟ್ಸ್ ಬೌಂಡ್ರೀಸ್ ವಿತ್ ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್. ಸೊ ಇಲ್ಲಿ ಕೂಡ ನೋಡಿದ್ವಿ, ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕಿನ ಅಡ್ಜಸೆಂಟ್ ಅಲ್ಲಿ ನಾವು ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್ ಅನ್ನ ಕಾಣಬಹುದಾಗುತ್ತೆ ಅಂತ. ಸೊ ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್ ಆದಂತಹ ಉತ್ತರ. ನೆಕ್ಸ್ಟ್ ಸ್ಟೇಟ್ಮೆಂಟ್ 3 ಅನ್ನ ನೋಡೋಣ. ಇಟ್ ವಾಸ್ ಇನ್ಸ್ಕ್ರೈಬ್ಡ್ ಆಸ್ ಅ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಡ್ಯೂ ಟು ಔಟ್ಸ್ಟ್ಯಾಂಡಿಂಗ್ ಸಿಗ್ನಿಫಿಕೆನ್ಸ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಸೊ ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದ್ಬಿಟ್ಟು ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದ್ಬಿಟ್ಟು ಜಾಗ್ರಫಿ ಅಡಿಯಲ್ಲಿ. ಇಂದಿನ ಟಾಪಿಕ್ ಎನ್ವಿರಾನ್ಮೆಂಟ್ ಅಂಡರ್ ಅಲ್ಲಿ ನೋಡ್ಕೊಂಡ್ರೆ, ಜಾಗ್ರಫಿ ಅಡಿಯಲ್ಲಿ ಈ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆಗ್ತಿರುವಂತಹ ಪ್ಲೇಸಸ್ ನ ಬಗ್ಗೆ ಅಥವಾ ಆ ವಾಲ್ಕ್ಯಾನಿಕ್ ಸಿಗ್ನಿಫಿಕೆನ್ಸ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಥವಾ ಯಾವ ರೀತಿಯಾದಂತಹ ಎರಪ್ಷನ್ ಆಗುತ್ತೆ, ಲಾವಾ ಎರಪ್ಷನ್ ಆಗುತ್ತಾ, ಆಶ್ ಎರಪ್ಷನ್ ಆಗುತ್ತಾ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ಮೌಂಟ್ ಡುಕಾನೋ ಎರಪ್ಷನ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಮೌಂಟ್ ಡುಕಾನೋ ಎರಪ್ಷನ್ ಇಸ್ ಅ ಆಕ್ಟಿವ್ ವಾಲ್ಕೆನೋ.
ಆಕ್ಟಿವ್ ವಾಲ್ಕೆನೋ ಅಂತ ಹೇಳಿದ್ರೆ ತುಂಬಾ ವರ್ಷಗಳಿಂದ ಇಲ್ಲಿ ವಾಲ್ಕ್ಯಾನಿಕ್ ಆಕ್ಟಿವಿಟಿ ನಡೀತಾ ಇದೆ ಅಂತ ಅರ್ಥ. ಸೊ ಈ ಆಕ್ಟಿವ್ ವಾಲ್ಕೆನೋ ಎಲ್ಲಿರೋದು ಅಂತ ಹೇಳಿದ್ರೆ ಇಂಡೋನೇಷ್ಯಾದಲ್ಲಿ ಇರೋದು. ಈಸ್ಟರ್ನ್ ಪಾರ್ಟ್ ಆಫ್ ಇಂಡೋನೇಷ್ಯಾದಲ್ಲಿ ನಾವು ಮೌಂಟ್ ದುಖಾನೋ ಮೌಂಟ್ ದುಖಾನೋ ಎರಪ್ಷನ್ಸ್ ನ ಕಾಣಬಹುದಾಗುತ್ತೆ. ಇಂಡೋನೇಷ್ಯಾದ ಹಲ್ಮೆಹೆರಿ ಐಲ್ಯಾಂಡ್ ಅಲ್ಲಿ ನಾವು ಇದನ್ನ ನೋಡಬಹುದು. ಇನ್ನು ಈ ಒಂದು ವಾಲ್ಕ್ಯಾನಿಕ್ ಎರಪ್ಷನ್ ಆಗಿರೋ ಪ್ಲೇಸ್ ಬಂದ್ಬಿಟ್ಟು ಇಟ್ ಈಸ್ ಅ ಪಾರ್ಟ್ ಆಫ್ ಪೆಸಿಫಿಕ್ ರಿಂಗ್ ಆಫ್ ಫೈರ್. ಪೆಸಿಫಿಕ್ ರಿಂಗ್ ಆಫ್ ಫೈರ್ ಇನ ಪಾರ್ಟ್ ಆಗಿದೆ ಈ ವಾಲ್ಕ್ಯಾನಿಕ್ ಎರಪ್ಷನ್. ಅಂಡ್ ಇಲ್ಲಿ 1933ರಿಂದ ಕಂಟಿನ್ಯೂಸ್ ಆಗಿ ಎರಪ್ಷನ್ ಆಗ್ತಾ ಇದೆ. ಬಟ್ ಇಲ್ಲಿ ಬರುವಂತದ್ದು ಲಾವಾ ಎರಪ್ಷನ್ ಅಲ್ಲ, ಇಲ್ಲಿ ಬರುವಂತದ್ದು ಆಶ್ ಎರಪ್ಷನ್. ಆಶ್ ಅಥವಾ ಸ್ಮೋಕ್ ಎರಪ್ಷನ್ ಅಂತಾನೆ ಹೇಳ್ಬೋದಾಗುತ್ತೆ. ಸೊ 1933ರಿಂದ ಇಲ್ಲಿ ಸ್ಮೋಕ್ ಎರಪ್ಷನ್ ಆಗ್ತಿದೆ. ಸೊ ಇಲ್ಲಿ ಲಾವಾ ಫ್ಲೋ ಮತ್ತೆ ಮಡ್ ಫ್ಲೋ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಮೌಂಟ್ ದುಖಾನೋ ಎರಪ್ಷನ್ ನ ಬಗ್ಗೆ. ಇದ್ರ ಮೇಲೂ ಕೂಡ ಒಂದ್ ಕ್ವಶನ್ ನ ಕೇಳೋಣ. ಎಕ್ಸಾಮ್ ಅಲ್ಲಿ ನಮ್ಗೆ ಜಸ್ಟ್ ಸಿಂಪಲ್ ಕ್ವಶನ್ ಗಿಂತ ಇಲ್ಲಿ ಲಾವಾ ಏನಾದ್ರೂ ಎರಪ್ಟ್ ಆಗಿದ್ರೆ ವಾಟ್ ಕೈಂಡ್ ಆಫ್ ಲಾವಾ ಇಟ್ ಇಸ್ ಅಂತ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಇಫ್ ಇನ್ ಕೇಸ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಏನಾದ್ರೂ ನ್ಯೂಸ್ ಅಲ್ಲಿ ಇದ್ರೆ ಅಲ್ಲಿ ಬೇರೆ ರೀತಿಯಾದಂತಹ ಕ್ವಶನ್ ನ ನೋಡ್ಕೊಳ್ಳೋಣ. ಸೊ ಇಲ್ಲಿ ಮೌಂಟ್ ದುಖಾನೋ ಎ ಹೈಲಿ ಆಕ್ಟಿವ್ ಕಾಂಪ್ಲೆಕ್ಸ್ ವಾಲ್ಕೆನೋ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಫಾರ್ producing massive ash plumes is located in which of the following countries? ಇದಿರೋದು ಇಂಡೋನೇಷ್ಯಾದಲ್ಲಿ. ನಿಮ್ಗೆ ಈಗಾದ್ರೂ ಕ್ವಶನ್ ಕೇಳಬಹುದು ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಒಂದ್ ಕಡೆ ಪ್ಲೇಸಸ್ ನ ಒಂದ್ ಕಡೆ ಕೊಟ್ಬಿಟ್ಟು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಅರೈಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವೇಟ್ಲಿ ಅವಾರ್ಡ್ ಬಗ್ಗೆ ನೋಡ್ಕೊಳ್ಳೋಣ. ವೇಟ್ಲಿ ಅವಾರ್ಡ್ ತುಂಬಾನೇ ಇಂಪಾರ್ಟೆಂಟ್. ವೈ? ಬಿಕಾಸ್ ಅವಾರ್ಡ್ಸ್ ಗಳೇನಾದ್ರೂ ಇದ್ರೆ ಯಾರು ಆ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ, ಯಾರಿಗೆ ಬಂತು ಆ ಅವಾರ್ಡ್, ಅಂಡ್ ಯಾವ ಫೀಲ್ಡ್ ಅಲ್ಲಿ ಬರ್ತಿದೆ, ಅಂಡ್ ಅವಾರ್ಡ್ ಜೊತೆಗೆ ಏನೆಲ್ಲ ಕೊಡ್ತಾ ಇದ್ದಾರೆ, ಇದಿಷ್ಟನ್ನು ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಸ್ಟೇಟ್ ಎಕ್ಸಾಮ್ಸ್ ಗೆ ಅವಾರ್ಡ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೇಟ್ಲಿ ಅವಾರ್ಡ್ ಬಗ್ಗೆ ನೋಡ್ಕೊಳ್ಳೋಣ. ವೇಟ್ಲಿ ಅವಾರ್ಡ್ ಅನ್ನ ಬಾರ್ಕಾ ಸುಬ್ಬಾ ಮತ್ತೆ ಪ್ರವೀಣ್ ಶಾಯಿಕ್ ಅವ್ರಿಗೆ 2026ರಲ್ಲಿ ಕೊಡಲಾಗಿದೆ. ಸೊ ನೇಮ್ ಇಂಪಾರ್ಟೆಂಟ್, ಬಾರ್ಕಾ ಸುಬ್ಬಾ ಮತ್ತೆ ಪ್ರವೀಣ್ ಶಾಯಿಕ್. ಸೊ ಇವರಿಗೆ ಏನಕ್ಕೆ ಕೊಡ್ಲಾಗಿದೆ ಅಂತ ಹೇಳಿದ್ರೆ ಹಿಮಾಲಯ ರೀಜನ್ ಅಲ್ಲಿ ಇರುವಂತಹ ಇಂಡಿಯನ್ ಸ್ಕಿಮ್ಮರ್. ಸೊ ಯಾತಕ್ಕೆ ಕೊಟ್ರು ಅಂತ ಕೂಡ ಕೇಳ್ತಾರೆ ಕ್ವಶನ್ ಅಲ್ಲಿ. ಇಂಡಿಯನ್ ಸ್ಕಿಮ್ಮರ್ ಮತ್ತೆ ಹಿಮಾಲಯನ್ ಸಾಲ್ಮಂಡರ್ ಈ ಎರಡು ಸ್ಪೀಸೀಸ್ ಗಳ ಕನ್ಸರ್ವೇಶನ್ ಅಲ್ಲಿ ಅವರು ತಗೊಂಡಿರುವಂತಹ ಸ್ಟೆಪ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇವರಿಬ್ರು ಕೂಡ ಸೇರ್ಕೊಂಡ್ಬಿಟ್ಟು ಎಂಡೇಂಜರ್ಡ್ ಸ್ಪೀಸೀಸ್ ಗಳಾಗಿರುವಂತಹ ಇಂಡಿಯನ್ ಸ್ಕಿಮ್ಮರ್ ಮತ್ತೆ ಹಿಮಾಲಯನ್ ಸಾಲ್ಮಂಡರ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎನ್ವಿರಾನ್ಮೆಂಟಲ್ ಕನ್ಸರ್ವೇಶನ್ ಸ್ಟೆಪ್ ಅನ್ನ ತಗೊಂಡಿರೋದ್ರಿಂದ ಇವ್ರಿಗೆ ವೇಟ್ಲಿ ಅವಾರ್ಡ್ ಅನ್ನ ಕೊಡ್ಲಾಗಿದೆ. ಸೊ ಹೂ ಪ್ರೊವೈಡ್ ವೇಟ್ಲಿ ಅವಾರ್ಡ್? ವೇಟ್ಲಿ ಅವಾರ್ಡ್ ಅನ್ನ ಯಾರು ಕೊಡ್ತಾರೆ? ಇದನ್ನ ಯುನೈಟೆಡ್ ಕಿಂಗ್ಡಮ್ ಚಾರಿಟಿ ವೈಟ್ಲಿ ಫಂಡ್ ಫಾರ್ ನೇಚರ್ ಅನ್ನುವಂತಹ ಒಂದು NGO ಇದನ್ನ ಪ್ರೊವೈಡ್ ಮಾಡುತ್ತೆ. ಸೊ ಯಾರು ಇದನ್ನ ಪ್ರೊವೈಡ್ ಮಾಡೋದು? UK ಚಾರಿಟಿ ವೈಟ್ಲಿ ಫಂಡ್ ಫಾರ್ ನೇಚರ್, WFN ಅಂತ ಹೇಳಿ ಕರೀತೇವೆ ಇದನ್ನ. ಇವರು ಕೊಡ್ಲಾಗುತ್ತೆ. ಅಂಡ್ ಫೇಮಸ್ ಆಗಿ ವೇಟ್ಲಿ ಅವಾರ್ಡ್ ಅನ್ನ ಗ್ರೀನ್ ಆಸ್ಕರ್ ಅಂತ ಕರೀತಾರೆ. ಸೊ ಗ್ರೀನ್ ಏನ ಸೂಚಿಸುತ್ತೆ? ಗ್ರೀನ್ ಬಂದ್ಬಿಟ್ಟು ಎನ್ವಿರಾನ್ಮೆಂಟ್ ಅಥವಾ ಫಾರೆಸ್ಟ್ ಕನ್ಸರ್ವೇಷನ್ ಅಥವಾ ಬಯೋಡೈವರ್ಸಿಟಿ ಅಥವಾ ಫಾರೆಸ್ಟ್ ಈ ರೀತಿಯಾದನ್ನ ತೋರಿಸುತ್ತಲ್ವಾ, ಅದಕ್ಕೆ ಇದನ್ನ ಗ್ರೀನ್ ಆಸ್ಕರ್ಸ್, ವಿಚ್ ಇಸ್ ನಥಿಂಗ್ ಬಟ್ ಯಾರು ಫಾರೆಸ್ಟ್ ಕನ್ಸರ್ವೇಷನ್ ನ ಮಾಡ್ತಾರೆ, ಸ್ಪೀಸೀಸ್ ಪ್ರೊಟೆಕ್ಷನ್ ನ ಮಾಡ್ತಾರೆ ಅಂತವರಿಗೆ ಈ ವೈಟ್ಲಿ ಅವಾರ್ಡ್ ಅನ್ನ ಕೊಡ್ಲಾಗತ್ತೆ. ಸೊ ಯಾರಿಗ್ ಬಂದಿದೆ ಅಂತ ಗೊತ್ತಾಯ್ತು, ಅಂಡ್ ಯಾತಕ್ಕೋಸ್ಕರ ಬಂದಿದೆ ಅಂತ ಕೂಡ ಗೊತ್ತಾಯ್ತು. ಬಟ್ ಎಕ್ಸಾಮ್ ಅಲ್ಲಿ ಇಷ್ಟೇ ಕೇಳ್ತಾರ, ಅವರು ಪ್ರೊಟೆಕ್ಟ್ ಮಾಡಿರುವಂತಹ ಹಿಮಾಲಯನ್ ಸಾಲ್ಮಂಡರ್ ಮತ್ತೆ ಇಂಡಿಯನ್ ಸ್ಕಿಮ್ಮರ್ ಬಗ್ಗೆ ಕೂಡ ಸ್ಪೀಸೀಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಮೊದಲಿಗೆ ಹಿಮಾಲಯನ್ ಸಾಲ್ಮಂಡರ್ ಬಗ್ಗೆ ನೋಡ್ಕೊಳ್ಳೋಣ. ಹಿಮಾಲಯನ್ ಸಾಲ್ಮಂಡರ್ ಬಂದ್ಬಿಟ್ಟು ಲಿಸರ್ಡ್ ಸ್ಪೀಸೀಸ್ ಗೆ ಸೇರಿರುವಂತಹ ಸ್ಪೀಸೀಸ್. ಸೊ ಇದು ಲಿಸರ್ಡ್ ತರ ಇರುತ್ತೆ, ಆಂಫಿಬಿಯನ್ ಸ್ಪೀಸೀಸ್ ಅಂಡ್ ವಿಚ್ ಇಸ್ ಎಂಡಮಿಕ್ ಟು ಇಂಡಿಯಾ. ಭಾರತಕ್ಕೆ ಎಂಡಮಿಕ್. ಎಂಡಮಿಕ್ ಅಂದ್ರೆ ಏನು ಅಂತ ಇಂದಿನ ವಿಡಿಯೋಸ್ ಅಲ್ಲಿ ಆಲ್ರೆಡಿ ನೋಡಿದ್ವಿ. ಎಂಡಮಿಕ್ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಮಾತ್ರ ಸಿಗುತ್ತೆ, ಬೇರೆ ರೀಜನ್ಸ್ ಅಲ್ಲಿ ಇರೋದಿಲ್ಲ ಅಂತ ಅರ್ಥ. ಸೊ ಇದು ಬರೀ ಭಾರತಕ್ಕೆ ಮಾತ್ರ ಎಂಡಮಿಕ್ ಸ್ಪೀಸೀಸ್ ಅಲ್ಲ, ಈವನ್
ನೇಪಾಲ್ ಹಾಗೂ ಭೂತಾನಿಗೂ ಕೂಡ ಎಂಡಮಿಕ್ ಸ್ಪೀಸೀಸ್ ಹಿಮಾಲಯನ್ ಸಾಲ್ಮಂಡರ್. ಸೊ ಹಿಮಾಲಯನ್ ಸಾಲ್ಮಂಡರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಟರ್ಮ್ ಇದೆ, ಆ ಟರ್ಮ್ ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಯೂಶಲಿ ಹಿಮಾಲಯನ್ ಸಾಲ್ಮಂಡರ್ ಯಾಕೆ ಡಿಕ್ಲೈನ್ ಆಗ್ತದೆ ಅಥವಾ ಅದರ ಪಾಪ್ಯುಲೇಷನ್ ಯಾಕೆ ಡಿಕ್ಲೈನ್ ಆಗ್ತಿದೆ ಅಂತ ಹೇಳಿದ್ರೆ, ಇದು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಮೂವ್ ಆಗುವಾಗ ತನ್ನ ನೇಟಿವ್ ರೀಜನ್ ಏನಿರುತ್ತೆ ಅಂದ್ರೆ ತನ್ನ ಜನ್ಮಸ್ಥಳ ಅಂತ ಹೇಳಿ ಕರಿತೀವಲ್ವಾ, ಬರ್ತ್ ಪ್ಲೇಸ್ ಅಥವಾ ನ್ಯಾಟಲ್ ರೀಜನ್ ಅಂತ ಹೇಳಿ ಕರಿತೀವಿ. ಸೊ ಆ ರೀಜನ್ ಗೆ ವಾಪಸ್ ಹೋಗ್ಬಿಟ್ಟು ಸಂತಾನೋತ್ಪತ್ತಿಯನ್ನ ಮಾಡುತ್ತೆ. ಅಂದ್ರೆ ಯಾವಾಗ ಎಗ್ ಲೇ ಮಾಡ್ಬೇಕಾಗತ್ತೆ ಅಥವಾ ಬ್ರೀಡಿಂಗ್ ಸೀಸನ್ ಯಾವಾಗ ಬರುತ್ತೆ ಆಗ ಏನ್ ಮಾಡುತ್ತೆ, ತನ್ನ ನ್ಯಾಟಲ್ ಪೊಸಿಷನ್ ಅಥವಾ ನ್ಯಾಟಲ್ ಪ್ಲೇಸ್ ಏನಿರುತ್ತೆ ಅಲ್ವಾ, ಅಲ್ಲಿಗೆ ಹೋಗ್ಬಿಟ್ಟು ಎಗ್ ನ ಲೇ ಮಾಡುತ್ತೆ ಅಥವಾ ಬ್ರೀಡಿಂಗ್ ಆಕ್ಟಿವಿಟಿಯನ್ನ ಮಾಡುತ್ತೆ. ಸೊ ಹಾಗಾಗಿ ಇದರ ಪಾಪ್ಯುಲೇಷನ್ ಅಂದ್ರೆ ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಇದರ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇದೆ. ಸೊ ಈ ಪ್ರೋಸೆಸ್ ಗೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಫಿಲೋಪಾತಿ ಅಂತ ಹೇಳಿ ಕರೀತಾರೆ. ಫಿಲೋಪಾಟ್ರಿ ಟರ್ಮ್ ಇಂಪಾರ್ಟೆಂಟ್, ಡೈರೆಕ್ಟ್ ಆಗಿ ಕೇಳ್ತಾರೆ. ದಿಸ್ ಇಸ್ ರಿಲೇಟೆಡ್ ಟು ಹಿಮಾಲಯನ್ ಸಾಲ್ಮಂಡರ್ ಅಂಡ್ ಅದರ ಬ್ರೀಡಿಂಗ್ ಮತ್ತೆ ಎಗ್ ಲೇ ಆಕ್ಟಿವಿಟಿ. ಅದಕ್ಕೆ ನಾವು ಫಿಲೋಪಾಟ್ರಿ ಅಂತ ಹೇಳಿ ಕರಿತೇವೆ. ಸೊ ತನ್ನ ನ್ಯಾಟಲ್ ಪೊಸಿಷನ್ ಗೆ ಹೋಗ್ಬಿಟ್ಟು ಎಗ್ ಲೇ ಮಾಡೋದನ್ನ ಈ ರೀತಿಯಲ್ಲಿ ಕರೆಯಲಾಗುತ್ತೆ. ಸೊ ಇನ್ನು IUCN ಸ್ಟೇಟಸ್ ಅಲ್ಲಿ ನೋಡ್ಕೊಂಡ್ರೆ ಹೇಗೆ ಇದನ್ನ ಕನ್ಸರ್ವೇಶನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, IUCN ಅಲ್ಲಿ ವಲ್ನರಬಲ್ ಲಿಸ್ಟ್ ಅಲ್ಲಿ ಇಟ್ಬಿಟ್ಟು ಇದನ್ನ ಪ್ರೊಟೆಕ್ಷನ್ ಮಾಡಲಾಗ್ತದೆ. ಸೊ ಇದು ಹಿಮಾಲಯನ್ ಸ್ಲೆಂಡರ್ ಬಗ್ಗೆ. ನೆಕ್ಸ್ಟ್ ಇಂಡಿಯನ್ ಸ್ಕಿಮ್ಮರ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇಂಡಿಯನ್ ಸ್ಕಿಮ್ಮರ್ ಬಂದ್ಬಿಟ್ಟು ಲಾರ್ಜರ್ ಸ್ಯಾಂಡಿ ಮತ್ತೆ ಲೋಲ್ಯಾಂಡ್ ರಿವರ್ ಬ್ಯಾಂಕ್ಸ್ ಗಳಲ್ಲಿ ನಾವು ಕಾಣಬಹುದಾಗುತ್ತೆ. ಭಾರತದಲ್ಲಿ ಇದನ್ನ ಯೂಶಲಿ ಚಂಬಲ್ ರಿವರ್ ರೀಜನ್ ಅಲ್ಲಿ ನೋಡಬಹುದು. ಚಂಬಲ್ ರಿವರ್ ಅಲ್ಲಿ ನಾವು ಈ ಒಂದು ಸ್ಪೀಸೀಸ್ ಅನ್ನ ಕಾಣಬಹುದಾಗುತ್ತೆ. ಅಂಡ್ ಈ ಭಾರತ ಬಿಟ್ಟು ಬೇರೆ ಬೇರೆ ಯಾವ್ಯಾವ ರೀಜನ್ಸ್ ಅಲ್ಲಿ ಇಂಡಿಯನ್ ಸ್ಕಿಮ್ಮರ್ ನ ಕಾಣಬಹುದು ಅಂತ ಹೇಳಿದ್ರೆ, ಬಾಂಗ್ಲಾದೇಶ್, ಪಾಕಿಸ್ತಾನ್ ಅಂಡ್ ಆಲ್ಸೋ ಫ್ಯೂ ಸ್ಪೀಸೀಸ್ ಗಳನ್ನ ನಾವು ನೇಪಾಳ್ ಮತ್ತೆ ಮಯನ್ಮಾರ್ ಅಲ್ಲೂ ಕೂಡ ಕಾಣಬಹುದಾಗುತ್ತೆ. ಯಥೇಚ್ಛವಾಗಿ ಸಿಗುವಂತದ್ದು ಭಾರತ, ಬಾಂಗ್ಲಾದೇಶ್ ಮತ್ತೆ ಪಾಕಿಸ್ತಾನ್ ಅಲ್ಲಿ. ಕಡಿಮೆ ಅಂದ್ರೆ ಇದು ಈವನ್ ಡಿಸ್ಟ್ರಿಬ್ಯೂಷನ್ ಆಗಿರೋದು ನೇಪಾಳ್ ಮತ್ತೆ ಮಯನ್ಮಾರ್ ಅಲ್ಲಿ ಕೂಡ ಡಿಸ್ಟ್ರಿಬ್ಯೂಷನ್ ಆಗಿರೋದನ್ನ ಕಾಣಬಹುದಾಗುತ್ತೆ. ಅಂಡ್ IUCN ಅಂಡರ್ ಅಲ್ಲಿ ಎಂಡೇಂಜರ್ಡ್ ಅಲ್ಲಿ ಇಟ್ಟುಬಿಟ್ಟು ಇದನ್ನ ಕನ್ಸರ್ವೇಶನ್ ಮಾಡಲಾಗ್ತದೆ. ಇದು ಇಂಡಿಯನ್ ಸ್ಕಿಮ್ಮರ್ ನ ಬಗ್ಗೆ. ಸೊ ಈಗ ವೇಟ್ಲಿ ಅವಾರ್ಡ್ ಯಾರಿಗ್ ಬಂತು, ಯಾತಕ್ಕೋಸ್ಕರ ಬಂತು, ಎರಡು ಸ್ಪೀಸೀಸ್ ಗಳ ಬಗ್ಗೆ ಇದಿಷ್ಟನ್ನು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತಿಳ್ಕೊಂಡಾಯ್ತು. ನೆಕ್ಸ್ಟ್ ಒಂದು ಕ್ವಶನ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. Consider the following statement regarding the species recently highlighted by the Waitley Awards. So first one, the Himalayan salamander is a reptile species endemic exclusively to Western Ghats. Western Ghats ಗೆ ಇದು ಎಕ್ಸ್ಕ್ಲೂಸಿವ್ ಆಗಿ ಎಂಡಮಿಕ್ ಸ್ಪೀಸೀಸ್ ಅಲ್ಲ, ಹಿಮಾಲಯನ್ ರೀಜನ್ ಗೆ ಎಂಡಮಿಕ್ ಸ್ಪೀಸೀಸ್. ಕರೆಕ್ಟ್ ಅಲ್ಲ? ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಅಂಡ್ ಆಲ್ಸೋ ಇಟ್ ಇಸ್ ಎಂಡಮಿಕ್ ಟು, ಇಲ್ಲಿ ನಾವು ನೋಡ್ಕೊಂಡ್ವಿ ಎಂಡಮಿಕ್ ಟು ಇಂಡಿಯಾ, ನೇಪಾಳ್ ಮತ್ತೆ ಭೂತಾನ್ಗೆ ಎಂಡಮಿಕ್ ಸ್ಪೀಸೀಸ್ ಅಂತ ಹೇಳಿ ನಮಗೆ ಗೊತ್ತಾಯ್ತು. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ದ ಇಂಡಿಯನ್ ಸ್ಕಿಮ್ಮರ್ ಈಸ್ ಪ್ರಿಡಾಮಿನೆಂಟ್ಲಿ ಫೌಂಡ್ ಅಲಾಂಗ್ ಲಾರ್ಜ್ ಸ್ಯಾಂಡಿ ಲೋಲ್ಯಾಂಡ್ ರಿವರ್ ಲೈಕ್ ಚಂಬಲ್ ಅಂಡ್ ಈಸ್ ಕ್ಲಾಸಿಫೈಡ್ ಆಸ್ ಎಂಡೇಂಜರ್ಡ್ ಬೈ IUCN. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. IUCN ಅಡಿಯಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡಲಾಗ್ತದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರುವಂತಹ ರಿಪೋರ್ಟ್ ಬಗ್ಗೆ ನೋಡಿ, ಹೆಪಟೈಟಿಸ್ ಬಗ್ಗೆ ಕೂಡ ನೋಡ್ಕೊಳ್ಳೋಣ. ಎಸ್ಪೆಷಲಿ ಈ ಕಾನ್ಸೆಪ್ಟ್ ನಿಮ್ಗೆ PSI ಎಕ್ಸಾಮ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ವೈ? ಬಿಕಾಸ್ PSI ಅಲ್ಲಿ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಗಳು, ಎಸ್ಪೆಷಲಿ ಡಿಸೀಸ್ ರಿಲೇಟೆಡ್ ಕ್ವಶನ್ಸ್ ಗಳು ಯಥೇಚ್ಛವಾಗಿ ಕೇಳ್ತಾರೆ. ಅದಕ್ಕೋಸ್ಕರ ಮೊದಲಿಗೆ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂತ ನೋಡ್ಕೊಳ್ಳಿ. 2026ರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಗ್ಲೋಬಲ್ ಹೆಪಟೈಟಿಸ್ ರಿಪೋರ್ಟ್ ಪ್ರಕಾರ ಭಾರತ ಹೆಪಟೈಟಿಸ್ ರಿಲೇಟೆಡ್ ಹೈಯೆಸ್ಟ್ ಡೆತ್ ರೇಟ್ ಆಗ್ತಿದೆ ಅಲ್ಲ, ಆ ಕಂಟ್ರೀಸ್ ಅಲ್ಲಿ ಭಾರತ ಕೂಡ ಒನ್ ಆಫ್ ದ ಕಂಟ್ರಿ ಆಗಿದೆ ಅಂತ ಹೇಳ್ಬಿಟ್ಟು ಈ ರಿಪೋರ್ಟ್ ತಿಳಿಸ್ತಾ ಇದೆ. ಹಾಗಾಗಿ ಹೆಪಟೈಟಿಸ್ ಅಲ್ಲಿ ಭಾರತದಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಈ ರಿಪೋರ್ಟ್ ನ ಮೂಲಕ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತಿಳಿಸ್ತಿದೆ. ಸೊ ಗ್ಲೋಬಲ್ ಹೆಪಟೈಟಿಸ್ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಈ ಒಂದು ರಿಪೋರ್ಟಿನ ಮೂಲಕ ಹೆಪಟೈಟಿಸ್ ಬಗ್ಗೆ ತಿಳ್ಕೊಳ್ಳೋಣ.
ಹೆಪಟೈಟಿಸ್ ಅನ್ನೋದು ಒಂದು ವೈರಲ್ ಡಿಸೀಸ್. ವೈರಲ್ ಡಿಸೀಸ್ ಅಂದ್ರೆ ವೈರಲ್ ಇನ್ಫೆಕ್ಷನ್ ಮೂಲಕ ಇದು ಹರಡುತ್ತೆ. ಜೊತೆಗೆ ಹೆಪಟೈಟಿಸ್ ಆಟೋ ಇಮ್ಯೂನ್ ಆಗು ಕೂಡ ಅಟ್ಯಾಕ್ ಆಗುತ್ತೆ. ಅಂದ್ರೆ ನಮ್ಮ ಇಮ್ಯುನಿಟಿ ಪವರ್ ರೆಡ್ಯೂಸ್ ಆಗ್ತಾ ಬಂದಾಗ ಕೂಡ, ಎಸ್ಪೆಷಲಿ ಲಿವರ್ ಅಲ್ಲಿ ರಿಡ್ಯೂಸ್ ಆಗ್ತಾ ಬಂದಾಗ ಆಗ ಕೂಡ ಹೆಪಟೈಟಿಸ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಮ್ಮ ಬಾಡಿಯಲ್ಲಿ ಯಾವಾಗ ಲಿವರ್ ಟಿಶ್ಯೂ ವಿರುದ್ಧ ಆಂಟಿಬಾಡೀಸ್ ಗಳನ್ನ ತಯಾರಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಗ ಈ ಕಾಯಿಲೆ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಸಿಂಪ್ಟಮ್ಸ್ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಏನೇನ್ ಸಿಂಪ್ಟಮ್ಸ್ ಇರ್ಬೋದು ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ ಯೆಲ್ಲೋಯಿಶ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅಂದ್ರೆ ಜಾಂಡೀಸ್ ಬಂದಾಗ ಹೇಗೆ ಯೆಲ್ಲೋಯಿಶ್ ಆಗುತ್ತೆ ಅಲ್ವಾ, ಸ್ಕಿನ್ ಆಗಿರ್ಬೋದು ಅಥವಾ ಫಿಂಗರ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಯೆಲ್ಲೋಯಿಶ್ ಆಗಿ ಕನ್ವರ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಈವನ್ ಸ್ಕಿನ್, ಐಸು ಇದು ಕೂಡ ಯೆಲ್ಲೋ ಆಗುತ್ತೆ. ಜೊತೆಗೆ ಯೂರಿನ್ ಕೂಡ ಡಾರ್ಕ್ ಕಲರ್ ಅಲ್ಲಿ ಹೋಗುತ್ತೆ. ಅಬ್ಡಾಮಿನಲ್ ಪೇನ್ ಸ್ಟಾರ್ಟ್ ಆಗುತ್ತೆ ಅಂಡ್ ಸಡನ್ ವೇಟ್ ಲಾಸ್ ಕೂಡ ಆಗುತ್ತೆ. ಈ ರೀತಿಯಾದಂತಹ ಸಿಂಪ್ಟಮ್ಸ್ ಗಳನ್ನ ಹೆಪಟೈಟಿಸ್ ಅಟ್ಯಾಕ್ ಆದಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಹೆಪಟೈಟಿಸ್ ಅಲ್ಲಿ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಸಿ, ಡಿ ಅಂಡ್ ಇ ಅಂತ ಹೇಳ್ಬಿಟ್ಟು 4 ರೀತಿಯ ಹೆಪಟೈಟಿಸ್ ಗಳನ್ನ ನೋಡಬಹುದಾಗುತ್ತೆ. ಹೆಪಟೈಟಿಸ್ ಎ ಬಗ್ಗೆ ನೋಡ್ಕೊಂಡ್ರೆ, ಹೆಪಟೈಟಿಸ್ ಎ ವೈರಸ್ ಇಂದ ಬರುವಂತಹ ಡಿಸೀಸ್ ಅನ್ನ ಹೆಪಟೈಟಿಸ್ ಎ ಅಂತ ಹೇಳಿ ಕ್ಲಾಸಿಫೈ ಮಾಡಲಾಗುತ್ತೆ. ಸೊ ಹೆಪಟೈಟಿಸ್ ಎ ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಡಿಸೀಸ್, ಅಂದ್ರೆ ಕಡಿಮೆ ಅವಧಿಯಲ್ಲಿ ಬರುವಂತಹ ಡಿಸೀಸು. ಇದೊಂದು ಬೇಗ ಹುಷಾರಾಗುತ್ತೆ ಕೂಡ. ನೆಕ್ಸ್ಟ್ ಹೆಪಟೈಟಿಸ್ ಬಿ. ಹೆಪಟೈಟಿಸ್ ಬಿ ಬಂದ್ಬಿಟ್ಟು ಇದು ಮೀಡಿಯಂ ಟರ್ಮ್ ಡಿಸೀಸ್, ಅಂದ್ರೆ ಆನ್ ಗೋಯಿಂಗ್ ಕ್ರೋನಿಕ್ ಮತ್ತೆ ಕಂಡೀಷನ್ಸ್ ಮೇಲೆ ಹೆಪಟೈಟಿಸ್ ಬಿ ವೈರಸ್ ನ ಮೂಲಕ ಹೆಪಟೈಟಿಸ್ ಬಿ ಅಟ್ಯಾಕ್ ಆಗುತ್ತೆ. ನೆಕ್ಸ್ಟ್ ಹೆಪಟೈಟಿಸ್ ಸಿ. ಹೆಪಟೈಟಿಸ್ ಸಿ ವೈರಸ್ ನ ಮೂಲಕ ಹೆಪಟೈಟಿಸ್ ಸಿ ಅಟ್ಯಾಕ್ ಆಗುತ್ತೆ. ಯೂಶಲಿ ಇದು ಬ್ಲಡ್ ಬಾರ್ನ್ ಡಿಸೀಸ್. ಬ್ಲಡ್ ಅಲ್ಲಿ ಹೆಪಟೈಟಿಸ್ ಸಿ ವೈರಲ್ ಇನ್ಫೆಕ್ಷನ್ ನ ಮೂಲಕ ಲಾಂಗ್ ಟರ್ಮ್ ಡಿಸೀಸ್ ಅಥವಾ ಲಾಂಗ್ ಟರ್ಮ್ ಕಂಡೀಷನ್ ಅಲ್ಲಿ ಈ ಒಂದು ಡಿಸೀಸ್ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಹೆಪಟೈಟಿಸ್ ಸಿ ಬ್ಲಡ್ ಬಾರ್ನ್ ಡಿಸೀಸ್ ಅಂತ ಹೇಳಿ ಕರೀಲಾಗುತ್ತೆ. ಸೊ ಇದು ಶಾರ್ಟ್ ಟರ್ಮ್ ಡಿಸೀಸ್, ಇದು ಮೀಡಿಯಂ, ಇದು ಹೆಪಟೈಟಿಸ್ ಸಿ ಬಂದ್ಬಿಟ್ಟು ಲಾಂಗ್ ಟರ್ಮ್ ಡಿಸೀಸ್. ನೆಕ್ಸ್ಟ್ ಹೆಪಟೈಟಿಸ್ ಡಿ ಬಗ್ಗೆ ನೋಡ್ಕೊಳ್ಳೋಣ. ಹೆಪಟೈಟಿಸ್ ಡಿ ಬಂದು ಹೆಪಟೈಟಿಸ್ ಡಿ ವೈರಸ್ ನ ಮೂಲಕ ಅಟ್ಯಾಕ್ ಆಗುತ್ತೆ. ಇದು ಲಿವರ್ ಇನ್ಫ್ಲಮೇಟರಿ ಪ್ರಾಬ್ಲಮ್ ಗೆ ಕಾಸ್ ಮಾಡುತ್ತೆ. ಎಕ್ಸಾಮ್ ಅಲ್ಲಿ ಲಿವರ್ ಇನ್ಫ್ಲಮೇಟರಿ ಪ್ರಾಬ್ಲಮ್ ಗೆ ಕಾಸ್ ಆಗುವಂತಹ ಹೆಪಟೈಟಿಸ್ ವೆರೈಟಿ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಹೆಪಟೈಟಿಸ್ ಬಿ. ನೆಕ್ಸ್ಟ್ ಹೆಪಟೈಟಿಸ್ ಇ. ಹೆಪಟೈಟಿಸ್ ಇ ಬಂದ್ಬಿಟ್ಟು ವಾಟರ್ ಬಾರ್ನ್ ಡಿಸೀಸ್. ಇದು ವಾಟರ್ ಬಾರ್ನ್ ಡಿಸೀಸ್ ಎಲ್ಲಿ ಸ್ಯಾನಿಟೇಷನ್ ಏರಿಯಾ ಪೂರ್ ಇರುತ್ತೆ. ಆ ಕಂಡೀಷನ್ಸ್ ಅಲ್ಲಿ ನಮಗೆ ಹೆಪಟೈಟಿಸ್ ಇ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಡಿಫ್ರೆನ್ಸ್ ಏನು ಈ 5ರಲ್ಲೂ ಕೂಡ? ಹೆಪಟೈಟಿಸ್ ಎ ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಡಿಸೀಸ್, ಹುಷಾರಾಗತ್ತೆ. ಹೆಪಟೈಟಿಸ್ ಬಿ ಮೀಡಿಯಂ ಟರ್ಮ್, ಹೆಪಟೈಟಿಸ್ ಸಿ ಬಂದ್ಬಿಟ್ಟು ಬ್ಲಡ್ ಬಾರ್ನ್ ಡಿಸೀಸ್. ಸೊ ಇದರಲ್ಲಿ ಲಾಂಗ್ ಟರ್ಮ್ ಡಿಸೀಸ್ ಆಗಿರುತ್ತೆ. ನೆಕ್ಸ್ಟ್ ಹೆಪಟೈಟಿಸ್ ಡಿ ಬಂದ್ಬಿಟ್ಟು ಲಿವರ್ ಇನ್ಫ್ಲಮೇಟರಿ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹೆಪಟೈಟಿಸ್ ಇ ಬಂದ್ಬಿಟ್ಟು ವಾಟರ್ ಬಾರ್ನ್ ಡಿಸೀಸ್ ಆಗಿದೆ. ಇದ್ರಲ್ಲಿ ನೋಡ್ಕೊಂಡ್ರೆ ಹೆಪಟೈಟಿಸ್ ಎ, ಬಿ ಹಾಗೂ ಡಿ ಗೆ ಪ್ರಿವೆಂಟಿವ್ ವ್ಯಾಕ್ಸಿನ್ ನ ಕೊಡ್ಲಾಗತ್ತೆ. ಬಟ್ ಹೆಪಟೈಟಿಸ್ ಸಿ ಮತ್ತೆ ಇ ಗೆ ವಿಚ್ ಇಸ್ ಅ ಬ್ಲಡ್ ಬಾರ್ನ್ ಡಿಸೀಸ್ ಅಂಡ್ ಆಲ್ಸೋ ವಾಟರ್ ಬಾರ್ನ್ ಡಿಸೀಸ್, ಇದೆರಡಕ್ಕೂ ಕೂಡ ವ್ಯಾಕ್ಸಿನ್ ಇಲ್ಲಿ ತನಕ ಬಂದಿಲ್ಲ. ಪ್ರಿವೆಂಟಿವ್ ವ್ಯಾಕ್ಸಿನ್ ಕೂಡ ಇದೆರಡಕ್ಕೂ ಇಲ್ಲ. ಸೊ ಇದು ಹೆಪಟೈಟಿಸ್ ರಿಲೇಟೆಡ್. ಸೊ ಇದರಲ್ಲಿ ಡಿಫ್ರೆನ್ಸಿಯೇಷನ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ ಅಥವಾ ವ್ಯಾಕ್ಸಿನ್ ಬಗ್ಗೆ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ಒಂದು ಪ್ರಿಲಿಮ್ಸ್ ಕ್ವಶನ್ ಅಥವಾ MCQ ಅನ್ನು ನೋಡೋಣ. ವಿತ್ ರೆಫರೆನ್ಸ್ ಟು ಡಿಫರೆಂಟ್ ಸ್ಟ್ರೈನ್ಸ್ ಆಫ್ ವೈರಲ್ ಹೆಪಟೈಟಿಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್, hepatitis A and hepatitis E are primarily waterborne disease. Second statement, hepatitis D is a rare form of hepatitis that only occur in conjunction with an existing hepatitis B infection. ಇದು ಕರೆಕ್ಟ್. ವೈ? ಬಿಕಾಸ್ ಹೆಪಟೈಟಿಸ್ ಡಿ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮೊದಲಿಗೆ ಹೆಪಟೈಟಿಸ್ ಬಿ ಬಂದ್ಬಿಟ್ಟು ಲಾಂಗ್ ಟರ್ಮ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಹಾಗಾಗಿ ಹೆಪಟೈಟಿಸ್ ಬಿ ಬಂದು ಹೆಪಟೈಟಿಸ್ ಡಿ ಜೊತೆಗೆ ರನ್ ಅಂದ್ರೆ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗಿದೆ. ನೆಕ್ಸ್ಟ್, ವ್ಯಾಕ್ಸಿನ್ಸ್ ಆರ್ ಕರೆಂಟ್ಲಿ ಅವೈಲೇಬಲ್ ಟು ಪ್ರಿವೆಂಟ್ ಆಲ್ 5
ಹೆಪಟೈಟಿಸ್ ABCDE. ಸೊ ಇದು ರಾಂಗ್. ಸೊ ಸ್ಟೇಟ್ಮೆಂಟ್ 3 ರಾಂಗ್ ಅಂತ ಹೇಳಿದ್ರೆ ಆನ್ಸರ್ ಬಂದ್ಬಿಟ್ಟು 1 and 2 only is the right answer. So next sachet cell broadcast system. ಸೊ ಏನಿದು sachet cell broadcast system? ಭಾರತದಲ್ಲಿ ಈಗ ಸ್ಯಾಶೆಟ್ ಸೆಲ್ ಬ್ರಾಡ್ಕಾಸ್ಟ್ ಸಿಸ್ಟಮ್ ಅನ್ನ ತಯಾರು ಮಾಡಲಾಗಿದೆ. ಇದರಿಂದ ಭಾರತದ ಸಿಟಿಸನ್ಸ್ಗೆ ಅಥವಾ ಭಾರತೀಯರಿಗೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ ಅಂದ್ರೆ ನ್ಯಾಚುರಲ್ ಕೆಲಾಮಿಟೀಸ್, ಡಿಸಾಸ್ಟರ್ಸ್ ಆಗಿರಬಹುದು, ವಾರ್ ಟೈಮ್ ಆಗಿರಬಹುದು ಅಥವಾ ಬೇರೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಗಳಾಗಿರಬಹುದು, ಈ ಸಮಯದಲ್ಲಿ ಅಲರ್ಟ್ ಅನ್ನ ಕೊಡ್ಲಿಕ್ಕೋಸ್ಕರ ಸ್ಯಾಶೆಟ್ ಸೆಲ್ ಬ್ರಾಡ್ಕಾಸ್ಟ್ ಸಿಸ್ಟಮ್ ಅನ್ನ ತರಲಾಗಿದೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲಾರ ಫೋನ್, ಭಾರತದಲ್ಲಿರುವಂತಹ ಎಲ್ಲಾರ ಫೋನಿಗೂ ಕೂಡ ನಾರ್ಮಲ್ SMS ನ ಮೂಲಕ ಅಲರ್ಟ್ ಅನ್ನ ತಲುಪಿಸೋದಕ್ಕೋಸ್ಕರ ಇದನ್ನ ಡಿಸೈನ್ ಮಾಡಲಾಗಿದೆ. ಇದರಿಂದ ನೇಷನ್ ವೈಡ್ ಪಬ್ಲಿಕ್ ಸೇಫ್ಟಿಯನ್ನ ಎನ್ಹಾನ್ಸ್ ಮಾಡೋದಕ್ಕೆ ಈ ಒಂದು ಸ್ಯಾಶೆಟ್ ಸೆಲ್ ಬ್ರಾಡ್ಕಾಸ್ಟ್ ಸಿಸ್ಟಮ್ ಹೆಲ್ಪ್ ಆಗುತ್ತೆ. ಸ್ಯಾಶೆಟ್ ಅಂತ ಹೇಳಿದ್ರೆ ಅಲರ್ಟ್ ಅಂತ ಅರ್ಥ. ಸೊ ಇದನ್ನ ಯಾರು ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಇದೆಲ್ಲ ಲಾಂಚ್ ಮಾಡಿದೆ. ಬಟ್ ಇದನ್ನ ಡೆವಲಪ್ ಯಾರು ಮಾಡಿದ್ದು ಅಂತ ಹೇಳಿದ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದನ್ನ ಡೆವಲಪ್ ಮಾಡುತ್ತೆ. ಸೊ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಡೆವಲಪ್ ಮಾಡುದು ಅಂಡ್ ಲಾಂಚ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ಟೆಲಿಕಮ್ಯುನಿಕೇಶನ್ ಇದನ್ನ ಲಾಂಚ್ ಮಾಡಿದೆ. ಎಕ್ಸಾಮ್ ಅಲ್ಲಿ ಯಾರು ಲಾಂಚ್ ಮಾಡಿದ್ದು ಅಂಡ್ ಆಲ್ಸೋ ಯಾರು ಎಸ್ಟಾಬ್ಲಿಷ್ ಮಾಡಿದ್ದು ಅಂತ ಕೇಳ್ತಾರೆ. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಜೊತೆಗೆ ಕೊಲಾಬರೇಷನ್ ಮಾಡ್ಬಿಟ್ಟು ಈ ಒಂದು ಇನಿಷಿಯೇಟಿವ್ ನ ತಗೊಬಂದಿದೆ. ಸೊ ಮೊಬೈಲ್ ಯೂಸರ್ಸ್ ಗೆ ಡೈರೆಕ್ಟ್ ಆಗಿ ಎಮರ್ಜೆನ್ಸಿ ಸಿಚುವೇಶನ್ಸ್ ಟೈಮ್ ಅಲ್ಲಿ ಅಥವಾ ಡಿಸಾಸ್ಟರ್ ಟೈಮ್ ಅಲ್ಲಿ ಅಲಾರಾಮ್ ಅನ್ನ ಅಥವಾ ಅಲರ್ಟ್ ಅನ್ನ ಮಾಡ್ಲಿಕ್ಕೋಸ್ಕರ ಈ ಒಂದು ಆಪ್ ಅನ್ನ ಬಿಲ್ಡ್ ಮಾಡಲಾಗಿದೆ. ಜೊತೆಗೆ ಇದನ್ನ ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಕವರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಲ್ 36 ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್ ಅಲ್ಲಿ ಇದನ್ನ ತರಲಾಗ್ತದೆ. ಅಂಡ್ ಇದರಲ್ಲಿ ಒಟ್ಟು 19 ಇಂಡಿಯನ್ ಲ್ಯಾಂಗ್ವೇಜ್ ಅನ್ನ ಅಂದ್ರೆ ಭಾರತೀಯರಿಗೆ ಅರ್ಥ ಆಗ್ಬೇಕಲ್ವಾ, ಹಾಗಾಗಿ ಲೋಕಲ್ ಲ್ಯಾಂಗ್ವೇಜಸ್ ಗಳನ್ನ ಕೂಡ ಇನ್ಕಲ್ಕೇಟ್ ಮಾಡಲಾಗಿದೆ. ಸೊ ದಟ್ ಲೋಕಲ್ ಕಮ್ಯುನಿಟೀಸ್ ಕೂಡ ಸಪೋರ್ಟ್ ಮಾಡೋದಕ್ಕೆ ಅಂದ್ರೆ ಅವರ ಜೊತೆ ಕೂಡ ಕಮ್ಯುನಿಕೇಟ್ ನ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಭಾರತದಲ್ಲಿ ಈ ರೀತಿಯಾದಂತಹ ಎಮರ್ಜೆನ್ಸಿ ಸಿಚುವೇಶನ್ ಗೆ ಕೆಲವು ಆಪ್ ಇವೆ. ಸೊ ಆ ಆಪ್ ಗಳ ಬಗ್ಗೆ ನೋಡ್ಕೊಳ್ಳೋಣ. ಮೊದಲನೇದು ಬಂದ್ಬಿಟ್ಟು ದಾಮಿನಿ. ಸೊ ಕನ್ನಡ ನ್ಯೂಸ್ ಪೇಪರ್ ಅಲ್ಲಿ ಈ ದಾಮಿನಿ ಆಪ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ದಾಮಿನಿ ಆಪ್ ಬಗ್ಗೆ ನೋಡೋಣ. ದಾಮಿನಿ ಆಪ್ ಯಾವಾಗ ಗುಡುಗು ಮಿಂಚು ಬರುತ್ತೆ ಅಲ್ವಾ, ಥಂಡರ್ ಮತ್ತೆ ಲೈಟ್ನಿಂಗ್, ಅದನ್ನ ಅಲರ್ಟ್ ಮಾಡೋದಕ್ಕೋಸ್ಕರ ತಂದಂತಹ ಆಪ್. ಸೊ ಇದನ್ನ IIIT ಪುಣೆ ಲಾಂಚ್ ನ ಮಾಡುತ್ತೆ ಅಥವಾ ಎಸ್ಟಾಬ್ಲಿಷ್ ನ ಮಾಡುತ್ತೆ ಅಥವಾ ಪ್ರಿಪೇರ್ ಅನ್ನ ಮಾಡುತ್ತೆ. ಸಿಟಿಸನ್ಸ್ ತಮ್ಮ ಪ್ಲೇಸ್ ಇಂದ 30 ರಿಂದ 40 ಕಿಲೋಮೀಟರ್ ಅಂತರದಲ್ಲಿ ಗುಡುಗು ಅಥವಾ ಸಿಡಿಲ್ ಏನಾದ್ರೂ ಆದ್ರೆ 40 ಕಿಲೋಮೀಟರ್ ನ ಅಂತರದಲ್ಲಿ ಗುಡುಗು ಅಥವಾ ಸಿಡಿಲ್ ಏನಾದ್ರೂ ಆದ್ರೆ ಅದನ್ನ ಗುರುತಿಸಬಹುದಾದಂತಹ ಅಲರ್ಟ್ ಆಪ್. ಸೊ ಇದರಲ್ಲಿ 40 ನಿಮಿಷಗಳ ಮುಂಚೆ ಅಲರ್ಟ್ ನ ಪಡೆಯಬಹುದು, ಎಲ್ಲಿ ಥಂಡರ್ ಆಗುತ್ತೆ, ಎಲ್ಲಿ ಲೈಟಿಂಗ್ ಆಗುತ್ತೆ ಅಂತ. ಇದು ದಾಮಿನಿ ಆಪ್ ನ ಬಗ್ಗೆ. ನೆಕ್ಸ್ಟ್ ಮೌಸಮ್ ಆಪ್. ಮೌಸಮ್ ಆಪ್ ಬಂದ್ಬಿಟ್ಟು ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ನ ಮಾಡುತ್ತೆ. ಕ್ಲೈಮೇಟ್ ಚೇಂಜ್ ಅಥವಾ ವೆದರ್ ಕಂಡೀಷನ್ ಅಲರ್ಟ್ ಬಗ್ಗೆ ಇದು ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಮೇಘದೂತ್ ಆಪ್. ಮೇಘದೂತ್ ಆಪ್ ಯೂಶಲಿ 2 ವೀಕ್ಸ್ ಒಂದ್ಸಲ ಅಗ್ರಿಕಲ್ಚರ್ ಏರಿಯಾದಲ್ಲಿ ಫಾರ್ಮರ್ಸ್ ಗಳಿಗೆ ಅಗ್ರಿಕಲ್ಚರ್ ರಿಲೇಟೆಡ್ ಸಲಹೆಗಳನ್ನ ಕೊಡುತ್ತೆ. ಅದ್ರ ಜೊತೆಗೆ ಅವರಿಗೆ ಬೇಕಾಗುವಂತಹ ವೆದರ್ ಕಂಡೀಷನ್ ರಿಲೇಟೆಡ್ ಅಲರ್ಟ್ ಅನ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಸಾಗರವಾಣಿ ಆಪ್. ಸಾಗರವಾಣಿ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟರ್ ಕೋಸ್ಟಲ್ ರೀಜನ್ ಅಲ್ಲಿ ಇರುವಂತಹ ಕಮ್ಯುನಿಟಿಗೆ ಅಥವಾ ಫಿಶರ್ಮೆನ್ ಗಳಿಗೆ ಡೈರೆಕ್ಟ್ ಅಲರ್ಟ್ ಅನ್ನ ಕೊಡೋದಕ್ಕೋಸ್ಕರ ತಂದಂತಹ ಆಪ್ ಸಾಗರವಾಣಿ ಆಪ್. ಸೊ ಇದನ್ನ ಮಿನಿಸ್ಟ್ರಿ ಆಫ್ ಅರ್ತ್ ಡೆವಲಪ್ ಮಾಡಿದೆ. ಸೊ ಇದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ರಿಲೇಟೆಡ್ ಕೇಳಬಹುದು. ದಾಮಿನಿ ಆಪ್ ಬಂದ್ಬಿಟ್ಟು ಥಂಡರ್ ಅಂಡ್ ಲೈಟ್ನಿಂಗ್ ಗೆ, ಮೌಸಮ್ ಆಪ್ ಬಂದ್ಬಿಟ್ಟು ಕ್ಲೈಮೇಟ್ ಚೇಂಜ್ ಅಥವಾ ವೆದರ್ ಕಂಡೀಷನ್ ಅಲರ್ಟ್ನೆಸ್ ಗೋಸ್ಕರ, ಮೇಘದೂತ್ ಆಪ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಫೀಲ್ಡ್, ಸಾಗರವಾಣಿ ಆಪ್ ಬಂದ್ಬಿಟ್ಟು ಕೋಸ್ಟಲ್ ರೀಜನ್ ಅಲ್ಲಿ ಮತ್ತೆ ಫಿಶರ್ ಮ್ಯಾನ್ಸ್ ಗಳಿಗೆ ಭೂಕಂಪ ಆಗಿರಬಹುದು ಅಥವಾ ಸುನಾಮಿ ಆಗಿರಬಹುದು, ಚಂಡಮಾರುತ ಸೈಕ್ಲೋನ್ಸ್ ಆಗಿರಬಹುದು,
ಈ ರೀತಿಯಾದಂತಹ ಅಲರ್ಟ್ ಅನ್ನ ಕೊಡ್ಲಿಕ್ಕೋಸ್ಕರ ಸಾಗರವಾಣಿ ಆಪ್. ನಾಟ್ ಓನ್ಲಿ ದಟ್, ಈವನ್ ವಿ ಹ್ಯಾವ್ ಇಂಡಿಯನ್ ಕ್ವಾಕ್ ಆಪ್. ಕ್ವಾಕ್ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಅರ್ಥಕ್ವೇಕ್. ಸೊ ಇಂಡಿಯನ್ ಕ್ವಾಕ್ ಆಪ್ ಅಂತ ಹೇಳಿದ್ರೆ ಅರ್ಥಕ್ವಿಕ್ ನ ಬಗ್ಗೆ ಅಲರ್ಟ್ ಅನ್ನ ಕೊಡೋದಕ್ಕೋಸ್ಕರ ತಂದಿರುವಂತಹ ಆಪ್. ಸೊ ಇದಿಷ್ಟು ಈಗ ಬಂದಿರುವಂತಹ, ಅಂದ್ರೆ ಈಗ ನ್ಯೂಸ್ ಅಲ್ಲಿರುವಂತಹ ಸ್ಯಾಟಲೈಟ್ ಸೆಲ್ ಬ್ರಾಡ್ಕಾಸ್ಟ್ ಸಿಸ್ಟಮ್ ಬಗ್ಗೆ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಇದನ್ನು ಸೇರಿಸಿ ನಾವೀಗ ನೋಡ್ಕೊಂಡಿದ್ದಂತಹ ಆಪ್ಸ್ ಗಳ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದರ ನಿಟ್ಟಿನಲ್ಲಿ ಒಂದು ಕ್ವಶನ್ ನೋಡೋಣ. Consider the following statement regarding satellite cell broadcast system recently tested in India. It requires an active internet data connection on the user's mobile device to receive emergency alert. No, direct SMS ಮೂಲಕ ತರಲಾಗ್ತದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ನಮ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಇಂಟರ್ನೆಟ್ ಬೇಕಾಗಿರಲ್ಲ. ನೆಕ್ಸ್ಟ್, it is developed by the Department of Telecommunication in collaboration with National Disaster Management Authority. Only is the right answer because ಇದನ್ನ ಕೊಲಾಬರೇಷನ್ ಅಲ್ಲಿ ತರಲಾಗುತ್ತೆ. ಮಿಷನ್ ದೃಷ್ಟಿ ಇದು ಮೇ 3ನೇ ತಾರೀಕು 2026ರಂದು ಭಾರತದಲ್ಲಿ ಉಡಾವಣೆ ಮಾಡಿದಂತಹ ಸಕ್ಸಸ್ಫುಲ್ ಆಗಿ ಉಡಾವಣೆಯನ್ನ ಮಾಡಲಾಗಿರುವಂತಹ ಮಿಷನ್. ಪ್ರೈವೇಟ್ ಸೆಕ್ಟರ್ ಇಂದ ಉಡಾವಣೆ ಮಾಡಿರೋದ್ರಿಂದ ಎಕ್ಸಾಮ್ ಅಲ್ಲಿ ಇದನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದು ಪ್ರಪಂಚದ ಮೊದಲ ಮಲ್ಟಿ ಸೆಕ್ಟರ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಮಲ್ಟಿ ಸೆಕ್ಟರ್. ಅಂಡ್ ಇದರದ ಮೇನ್ ಎಕ್ಸಾಮ್ ಅಲ್ಲಿ, ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ, ಬೆಂಗಳೂರಿನ ಸ್ಪೇಸ್ ಸ್ಟಾರ್ಟ್ಅಪ್ ಗ್ಯಾಲೆಕ್ಸ್ ಎಐ ಇದನ್ನ ಡೆವಲಪ್ ಮಾಡಿದೆ. ಗ್ಯಾಲೆಕ್ಸ್ ಐ ಬೆಂಗಳೂರಿನ ಬೇಸ್ ಆಗಿರುವಂತಹ ಸ್ಟಾರ್ಟ್ಅಪ್ ಗ್ಯಾಲೆಕ್ಸ್ ಐ ಇದನ್ನ ಡೆವಲಪ್ ಮಾಡಿದೆ. ಅಂಡ್ ಇದನ್ನ ಕ್ಯಾರಿ ಮಾಡ್ತಾ ಇರೋದು ಸ್ಪೇಸ್ ಎಕ್ಸ್ Falcon 9 ರಾಕೆಟ್. SpaceX Falcon 9 ರಾಕೆಟ್ ಇದನ್ನ ಕ್ಯಾರಿ ಮಾಡಿದೆ. ಪ್ರಪಂಚದ ಮೊದಲ ಆಪ್ಟೋಸಾರ್ ಸ್ಯಾಟಲೈಟ್. ಏನಿದು ಆಪ್ಟೋಸಾರ್ ಅಂತ ಹೇಳಿದ್ರೆ ವಿಚ್ ಕಂಬೈನ್ ಆಪ್ಟಿಕಲ್ ಅಂಡ್ ಸಿಂಥೆಟಿಕ್ ಅಪರ್ಚರ್ ರಡಾರ್. SAR ಅಂತ ಹೇಳಿದ್ರೆ ಸಿಂಥೆಟಿಕ್ ಅಪರ್ಚರ್ ರಡಾರ್. ಇದೆರಡನ್ನೂ ಕೂಡ ಹೊಂದಿರುವಂತಹ ಪ್ರಪಂಚದ ಮೊದಲ ಸ್ಯಾಟಲೈಟ್ ಈ ಒಂದು ಮಿಷನ್ ದೃಷ್ಟಿ. ಇದರಿಂದ ಹೈ ರೆಸಲ್ಯೂಷನ್ ಇಮೇಜ್ ಅನ್ನ ಎಲ್ಲಾ ವೆದರ್ ಕಂಡೀಷನ್ ಅಲ್ಲೂ, ಅಂದ್ರೆ ಕ್ಲೈಮೇಟ್ ಚೇಂಜ್ ಏನೇ ಆಗಬಹುದು, ಎಲ್ಲಾ ವೆದರ್ ಕಂಡೀಷನ್ ಅಲ್ಲೂ ಕೂಡ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ವಿತ್ ದಿಸ್ ಪ್ರಾಜೆಕ್ಟ್ ಭಾರತ ಸ್ಪೇಸ್ ಸೆಕ್ಟರ್ ಅಲ್ಲಿ ಪಬ್ಲಿಕ್ ಸೆಕ್ಟರ್ ಇಂದ ಪ್ರೈವೇಟ್ ಸೆಕ್ಟರ್ ಗೆ ಮೂವ್ ಆಗ್ತಿರೋದನ್ನ ಕಾಣಬಹುದಾಗುತ್ತೆ. ಜೊತೆಗೆ ಇದರಿಂದ ಮೇಕ್ ಇನ್ ಇಂಡಿಯಾ ಮತ್ತೆ ಆತ್ಮನಿರ್ಭಾರತ್ ಅನ್ನುವಂತಹ ಪ್ರೋಗ್ರಾಮಿಗೆ ಇದೊಂದು ಹೆಜ್ಜೆಯನ್ನ ಇಟ್ಟಾಗೆ ಆಗತ್ತೆ. ಸೊ ಯಾತಕ್ಕೋಸ್ಕರ ಈ ಮಿಷನ್ ದೃಷ್ಟಿಯನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಗ್ರಿಕಲ್ಚರ್ ಮಾನಿಟರಿಂಗ್ ಪರ್ಪಸ್ ಗೋಸ್ಕರ ಅಥವಾ ವೆದರ್ ಮಾನಿಟರಿಂಗ್ ಪರ್ಪಸ್ ಗೋಸ್ಕರ, ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಗೋಸ್ಕರ, ಸಿ ಲೆವೆಲ್ ರೈಸ್ ಹೇಗಾಗ್ತಿದೆ ಅದನ್ನ ಡ್ರಾ ಮಾಡೋದಕ್ಕೋಸ್ಕರ, ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನ ಅಲರ್ಟ್ನೆಸ್ ಗೋಸ್ಕರ ಮಿಷನ್ ದೃಷ್ಟಿಯನ್ನ ಯೂಸ್ ಮಾಡಲಾಗುತ್ತೆ. ಇದಿಷ್ಟು ಮಿಷನ್ ದೃಷ್ಟಿಯ ಬಗ್ಗೆ. ಇದರಲ್ಲಿ ಆಪ್ಟೋಸಾರ್ ಸ್ಯಾಟಲೈಟ್ ಇಂಪಾರ್ಟೆಂಟ್. ಆಪ್ಟೋಸಾರ್ ಅಂತ ಹೇಳಿದ್ರೆ ಆಪ್ಟಿಕಲ್ ಅಂಡ್ ಸಿಂಥೆಟಿಕ್ ಅಪರ್ಚರ್ ರೆಡಾರ್. ಸ್ಪೇಸ್ ಎಕ್ಸ್ ಫಾಲ್ಕಾನ್ 9 ಅನ್ನುವಂತಹ ರಾಕೆಟ್ ಇಂದ ಇದನ್ನ ಉಡಾವಣೆ ಮಾಡಲಾಗಿದೆ. ಡೆವಲಪ್ ಮಾಡಿರುವಂತಹ ಕಂಪನಿ ಬಂದ್ಬಿಟ್ಟು ಗ್ಯಾಲೆಕ್ಸ್ ಐ. ಸೊ ಇದಿಷ್ಟು 3ನೇ ತಾರೀಕು ಮೇ ಅಲ್ಲಿ ಇದ್ದಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳು. ಸೊ ಇದೇ ರೀತಿಯಾದಂತಹ ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.